ನಮಸ್ಕಾರ. ಮುಖ್ಯಾಂಶಗಳು. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಕಿಸಾನ್ ಸಮ್ಮಾನ್ 8ನೇ ಕಂತು ಬಿಡುಗಡೆ. 9,50,00,000 ರೈತರಿಗೆ ಸಹಕಾರಿ. ಭಾರತೀಯ ವಿಜ್ಞಾನ ಸಂಸ್ಥೆಯಿಂದ ಹೆಚ್ಚು ದಕ್ಷತೆಯ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳ ಅಭಿವೃದ್ಧಿ. ಹೆಚ್ಚು ತಾಪಮಾನದಲ್ಲೂ ಸುರಕ್ಷಿತವಾಗಿರುವ ಕೋವಿಡ್ ಲಸಿಕೆ ಸಂಶೋಧನೆ ಪ್ರಗತಿಯಲ್ಲಿ. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ, ಭೂಸ್ವಾಧೀನ ಪ್ರಕ್ರಿಯೆ ಚುರುಕು. 417 ಪ್ರಕರಣ ಇತ್ಯರ್ಥ. ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ. ಕೋವಿಡ್ ಪರಿಹಾರ ನಿಧಿಗೆ ರಾಜ್ಯದ ಸಚಿವರ 1 ವರ್ಷದ ವೇತನ ದೇಣಿಗೆ ಮೇ 1ರಿಂದ ಅನ್ವಯ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ಅನ್ನದಾತರಿಗೆ ಆರ್ಥಿಕವಾಗಿ ನೆರವಾಗುವ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಪಿಎಂ ಕಿಸಾನ್ ಯೋಜನೆಯ 8ನೇ ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ. ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಟ್ವೀಟ್ನಲ್ಲಿ ಈ ವಿಷಯ ತಿಳಿಸಿದ್ದು, 8ನೇ ಕಂತಿನಲ್ಲಿ 19,000 ಕೋಟಿ ರೂಪಾಯಿಗಳನ್ನು 9,50,00,000ಕ್ಕೂ ಅಧಿಕ ರೈತರುಗಳ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಈ ಕಾರ್ಯಕ್ರಮದ ವೇಳೆ ಪ್ರಧಾನಿಯವರು ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಪ್ರತಿ ವರ್ಷ ಒಟ್ಟು 6,000 ರೂಪಾಯಿಗಳ ಆರ್ಥಿಕ ನೆರವನ್ನು 2,000 ರೂಪಾಯಿಗಳ ಸಮಾನ 3 ಕಂತುಗಳಲ್ಲಿ ಪ್ರತಿ 4 ತಿಂಗಳುಗಳಿಗೆ ಒಮ್ಮೆ ಅರ್ಹ ರೈತ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗುತ್ತಿದೆ. ಈವರೆಗೆ ಯೋಜನೆಯಡಿ 1,15,000 ಕೋಟಿ ರೂಪಾಯಿಯನ್ನು ಅರ್ಹ ರೈತ ಕುಟುಂಬಗಳಿಗೆ ವಿತರಿಸಲಾಗಿದೆ. ಕೋವಿಡ್ 1ನೇ ಹಂತದಿಂದಲೂ ಕೇಂದ್ರ ಸರ್ಕಾರ ರಾಜ್ಯಗಳ ಜೊತೆ ನಿರಂತರ ಸಂಪರ್ಕದಲ್ಲಿ ಇದ್ದು ಔಷಧಿ, ಆಕ್ಸಿಜನ್ ಮತ್ತು ಆರ್ಥಿಕ ಸಹಾಯದ ಬೆಂಬಲ ನೀಡುತ್ತಾ ಬಂದಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ಬೆಂಗಳೂರಿನಲ್ಲಿ ಇಂದು ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು, ರೆಮ್ಡಿಸಿವಿರ್ ಔಷಧಿ ಉತ್ಪಾದನೆ ಮಾರ್ಚ್ ತಿಂಗಳಲ್ಲಿ 23 ಲಕ್ಷವಿದ್ದು, ನಮ್ಮ ಸರ್ಕಾರ ಉತ್ಪಾದಕ ಸಂಸ್ಥೆಗಳಿಗೆ ಹಲವು ರೀತಿಯ ಬೆಂಬಲ ನೀಡಿದ್ದರಿಂದ ಹಂತ ಹಂತವಾಗಿ ಉತ್ಪಾದನೆ ಹೆಚ್ಚಾಗಿದ್ದು, ಮೇ ತಿಂಗಳ ವೇಳೆಗೆ 1.5 ಕೋಟಿ ಔಷಧಿ ಉತ್ಪಾದನೆಯಾಗಿದೆ ಎಂದು ತಿಳಿಸಿದರು. ದೇಶದಲ್ಲಿ ಎಲ್ಲಿಯೂ ರೆಮ್ಡಿಸಿವಿರ್ನ ಕೊರತೆ ಇಲ್ಲ ಎಂದು ಹೇಳಿದ ಅವರು, ಕೋವಿಡ್ ಲಸಿಕೆ ಲಭ್ಯತೆ ಬಗ್ಗೆಯೂ ಸಾಕಷ್ಟು ಕಾಳಜಿ ವಹಿಸಲಾಗಿದೆ. ಮೊದಲು ಜನ ಲಸಿಕೆ ಪಡೆಯಲು ಹಿಂದೇಟು ಹಾಕುತ್ತಿದ್ದರು. ಈಗ ಜನರಲ್ಲಿ ಅರಿವು ಹೆಚ್ಚಾಗಿದೆ. ಲಸಿಕೆ ಪಡೆಯಲು ಏಕಕಾಲಕ್ಕೆ ಸಾಕಷ್ಟು ಮಂದಿ ಬಂದಿದ್ದರಿಂದ ಅಲ್ಪ ಪ್ರಮಾಣದ ಕೊರತೆ ಕಂಡುಬಂದಿರಬಹುದು. ಆದರೆ ಕೇಂದ್ರ ಸರ್ಕಾರ ಎಲ್ಲವನ್ನೂ ಸಮರ್ಪಕವಾಗಿ ನಿಭಾಯಿಸಲಿದೆ ಎಂದರು. ಇನ್ನೊಂದಷ್ಟು ಹೆಚ್ಚು ಪ್ರೊಡಕ್ಷನ್ ಎವ್ರಿ ಡೇ ಇಟ್ ವಿಲ್ ಬಿ ಮಾನಿಟರ್ಡ್ ಬೈ ದಿ ಪಿಎಂಒ ಓನ್ಲಿ. ಅವರೇ ಮಾನಿಟರ್ ಮಾಡ್ತಾರೆ. ಅವರು ರಾತ್ರಿ ಹಾಗೂ ಇದರ ಬಗ್ಗೆ ನೋಡ್ತಾ ಇದ್ದಾರೆ. ಒಂದು ವಾರದ ಒಳಗೆ ಸ್ವಲ್ಪ ಮಟ್ಟಿಗೆ ಇದರಲ್ಲಿ ಸುಧಾರಣೆಗಳಾಗಬಹುದು ಸರ್. 380 ಆಕ್ಸಿಜನ್ ಸಿಲಿಂಡರ್ಸ್ ಮತ್ತು 400 ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಕರ್ನಾಟಕಕ್ಕೆ ಈಗಾಗಲೇ ರವಾನೆ ಆಗಿದೆ. 1,454 ಪಬ್ಲಿಕ್ ಹೆಲ್ತ್ ಫೆಸಿಲಿಟೀಸ್ ಅದು ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಇರ್ಬೋದು, ಗವರ್ಮೆಂಟಿಂದ ಸುಮಾರು 8,046 ಪಬ್ಲಿಕ್ ಹೆಲ್ತ್ ಫೆಸಿಲಿಟೀಸ್ ಇನ್ಕ್ಲೂಡಿಂಗ್ ಪ್ರೈವೇಟ್ ಮೆಡಿಕಲ್ ಕಾಲೇಜು ಇದರಲ್ಲಿ ಈಗಾಗಲೇ ಅವೈಲೇಬಲ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಕೇಂದ್ರ ಸರ್ಕಾರ ಮಾಡಿದೆ. ಕೋವಿಡ್ ವಿರುದ್ಧ ಹೋರಾಟಕ್ಕೆ ಪೂರಕವಾಗಿರುವ ಹೆಚ್ಚು ದಕ್ಷತೆ ಇರುವ ಆಕ್ಸಿಜನ್ ಕಾನ್ಸಂಟ್ರೇಟರ್ ಮತ್ತು 30 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲೂ ಸುರಕ್ಷಿತವಾಗಿರುವ ಲಸಿಕೆಯನ್ನು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿ ಅಭಿವೃದ್ಧಿಪಡಿಸುವ ಮೂಲಕ ಮೈಲಿಗಲ್ಲು ಸಾಧಿಸಿದೆ. ಐಐಎಸ್ಸಿ ನಿರ್ದೇಶಕ ಪ್ರೊಫೆಸರ್ ಗೋವಿಂದನ್ ರಂಗರಾಜನ್ ಅವರು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಅವರಿಗೆ ತಮ್ಮ ಸಂಸ್ಥೆಯ ಸಾಧನೆಗಳ ಬಗ್ಗೆ ವಿವರ ನೀಡಿದ್ದಾರೆ. ಚೈನಾ ತಯಾರಿಸಿದ ಕಾನ್ಸಂಟ್ರೇಟರ್ಗಳು 40% 50% ಆಕ್ಸಿಜನ್ ನೀಡುತ್ತಿದ್ದರೆ, ಭಾರತೀಯ ವಿಜ್ಞಾನ ಸಂಸ್ಥೆ ಅಭಿವೃದ್ಧಿಪಡಿಸಿರುವ ದೇಶೀಯ ನಿರ್ಮಿತ ಕಾನ್ಸಂಟ್ರೇಟರ್ಗಳು 90% ಆಕ್ಸಿಜನ್ ಪೂರೈಸುವ ದಕ್ಷತೆ ಹೊಂದಿವೆ. 10 LPM ಸಾಮರ್ಥ್ಯದ ಈ ಕಾನ್ಸಂಟ್ರೇಟರ್ಗಳನ್ನು ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಕ್ಲಿನಿಕಲ್ ಪರೀಕ್ಷೆ ನಡೆಸಲಾಗಿದೆ. ಇವುಗಳ ತುರ್ತು ಬಳಕೆಗೆ ಅನುಮತಿ ನೀಡುವಂತೆ ಕೇಂದ್ರೀಯ ಔಷಧ ನಿಯಂತ್ರಣ ಪ್ರಾಧಿಕಾರ ಸಿಡಿಎಸ್ಸಿಒ ಶಿಫಾರಸು ಮಾಡಬೇಕು ಎಂದು ರಂಗರಾಜನ್ ಅವರು ಮನವಿ ಮಾಡಿದ್ದಾರೆ. ಭಾರತೀಯ ವಿಜ್ಞಾನ ಸಂಸ್ಥೆಯ ಆವಿಷ್ಕಾರದ ಬಗ್ಗೆ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ಕುಲಪತಿ ಜೊತೆ ಚರ್ಚಿಸಲಾಗುವುದು ಮತ್ತು ಸಂಬಂಧಪಟ್ಟ ಕೇಂದ್ರ ಸಚಿವರಿಗೆ ಮಾಹಿತಿ ನೀಡುವುದಾಗಿ ಸುಧಾಕರ್ ಭರವಸೆ ನೀಡಿದ್ದಾರೆ. ಕೋವಿಡ್ ಸೋಂಕು ನಿಯಂತ್ರಣಕ್ಕಾಗಿ ಹಾಕಲಾಗುತ್ತಿರುವ ಲಸಿಕೆಗಳನ್ನು ಕನಿಷ್ಠ ತಾಪಮಾನದಲ್ಲಿ ಶೇಖರಿಸಬೇಕಾಗಿದೆ. ಭಾರತೀಯ ವಿಜ್ಞಾನ ಸಂಸ್ಥೆ ನೂತನವಾಗಿ ಅಭಿವೃದ್ಧಿಪಡಿಸಿರುವ ಲಸಿಕೆ ನ್ಯೂಟ್ರಲೈಸ್ ಆಗಿದ್ದು 30 ಡಿಗ್ರಿ ಸೆಲ್ಸಿಯಸ್ ತಾಪಮಾನದ ಕೊಠಡಿಯಲ್ಲೂ ದಾಸ್ತಾನು ಮಾಡಬಹುದಾಗಿದೆ. ಇದರ ಕ್ಲಿನಿಕಲ್ ಪರೀಕ್ಷೆ ನಡೆಯಬೇಕಿದ್ದು ಅದು ಯಶಸ್ವಿಯಾದರೆ ಕೋವಿಡ್ ವಿರುದ್ಧ ಹೋರಾಟದಲ್ಲಿ ಹೊಸ ಮೈಲಿಗಲ್ಲು ಸಾಧಿಸಿದಂತಾಗುತ್ತದೆ. ಸಾರ್ವಜನಿಕ ಹಿತದೃಷ್ಟಿಯಿಂದಲೂ ಹೆಚ್ಚು ಪ್ರಯೋಜನವಾಗಿದೆ ಎಂದರು.
ಕೋವಿಡ್ ಸಂಕಷ್ಟ ಕಾಲದಲ್ಲೂ ಕಾರ್ಯನಿರ್ವಹಿಸುವ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ನೆನೆಗುದಿಗೆ ಬಿದ್ದಿದ್ದ 417 ಭೂ ಸ್ವಾಧೀನ ಪ್ರಕರಣಗಳನ್ನು ಇತ್ಯರ್ಥಪಡಿಸಿ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯನ್ನು ಚುರುಕುಗೊಳಿಸಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಶ್ಲಾಘಿಸಿದ್ದಾರೆ. ಶಿವಮೊಗ್ಗ ಚಿತ್ರದುರ್ಗ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ 13, ಮಧುಗಿರಿ ಆಂಧ್ರಪ್ರದೇಶ ಗಡಿ ಭಾಗದ ರಾಷ್ಟ್ರೀಯ ಹೆದ್ದಾರಿ 234, ಕೊಳ್ಳೇಗಾಲ ಕೇರಳ ಗಡಿ ಭಾಗದ ರಾಷ್ಟ್ರೀಯ ಹೆದ್ದಾರಿ 12 ರಸ್ತೆಗಳ ಅಭಿವೃದ್ಧಿಗಾಗಿ ಭೂ ಸ್ವಾಧೀನ ಪ್ರಕ್ರಿಯೆ ತಾಂತ್ರಿಕ ಸಮಸ್ಯೆಯಿಂದ ನೆನೆಗುದಿಗೆ ಬಿದ್ದಿತ್ತು. ಈ ಬಗ್ಗೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿದ ವೇಳೆ ತಾಂತ್ರಿಕ ಸಮಸ್ಯೆಯನ್ನು ಬಗೆಹರಿಸಬೇಕು ಮತ್ತು ಪರಿಹಾರಕ್ಕಾಗಿ ರೈತರು ಪದೇ ಪದೇ ಕಚೇರಿಗೆ ಅಲೆಯದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಸೂಚನೆ ನೀಡಿದ್ದಾಗಿ ತಿಳಿಸಿದ್ದಾರೆ. ಅದರ ಪ್ರಕಾರ ಇಲಾಖೆಯ ಹಿರಿಯ ಅಧಿಕಾರಿಗಳು ಕ್ರಮ ಕೈಗೊಂಡು 417 ಪ್ರಕರಣಗಳನ್ನು ಇತ್ಯರ್ಥಪಡಿಸಿ ರೈತರಿಗೆ 80 ಕೋಟಿ ರೂಪಾಯಿ ಪರಿಹಾರವನ್ನು ಪಾವತಿಸಿದ್ದಾರೆ ಎಂದು ವಿವರಿಸಿದರು. ದಿನೇ ದಿನೇ ಭೂ ಸ್ವಾಧೀನ ಪರಿಹಾರದ ಮೊತ್ತ ಹೆಚ್ಚಳವಾಗುತ್ತಿದ್ದು, ರಸ್ತೆ ನಿರ್ಮಾಣದ ವೆಚ್ಚವೂ ಏರಿಕೆಯಾಗುತ್ತಿರುತ್ತದೆ. ಕಡಿಮೆ ಅವಧಿಯಲ್ಲೇ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದರೆ ಕಾಮಗಾರಿ ಬೇಗ ಮುಗಿದು ಸಾರ್ವಜನಿಕರ ಸುಗಮ ಸಂಚಾರ ರಾಜ್ಯ ಸಚಿವ ಸಂಪುಟದ ಎಲ್ಲ ಸಚಿವರ 1 ವರ್ಷದ ವೇತನವನ್ನು ಕೋವಿಡ್-19 ಪರಿಹಾರ ನಿಧಿಗೆ ದೇಣಿಗೆಯಾಗಿ ಪಾವತಿಸಲು ರಾಜ್ಯ ಸರ್ಕಾರ ಆದೇಶಿಸಿದೆ. ಇತ್ತೀಚೆಗೆ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಎಲ್ಲ ಸಚಿವರು 1 ವರ್ಷದ ವೇತನವನ್ನು ಕೋವಿಡ್ ಪರಿಹಾರ ನಿಧಿಗೆ ನೀಡುವಂತೆ ಸೂಚಿಸಲಾಗಿತ್ತು. ಅದರಂತೆ ಇಂದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಆದೇಶ ಹೊರಡಿಸಿದ್ದು, ಮೇ 1ರಿಂದ ಅನ್ವಯವಾಗುವಂತೆ 1 ವರ್ಷದ ವೇತನವನ್ನು ಕೋವಿಡ್ ಪರಿಹಾರ ನಿಧಿಗಾಗಿ ಕಡಿತ ಮಾಡುವುದಾಗಿ ತಿಳಿಸಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಟ್ವೀಟ್ ಮಾಡಿ ಆದೇಶ ಹೊರಡಿಸಿರುವುದನ್ನು ದೃಢಪಡಿಸಿದ್ದಾರೆ. ಇತ್ತೀಚೆಗೆ ಕರ್ನಾಟಕದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಮಿತವ್ಯಯದ ಸೂತ್ರ ಅನುಸರಿಸುತ್ತಿದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕೋವಿಡ್-19 ಸೋಂಕಿನಿಂದ ಮೃತಪಟ್ಟ 27 ಕುಟುಂಬಗಳಿಗೆ ಹೇರೋಹಳ್ಳಿ ಗ್ರಾಮದಲ್ಲಿ ಇಂದು ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ವೈಯಕ್ತಿಕವಾಗಿ ತಲಾ 1 ಲಕ್ಷ ರೂಪಾಯಿ ಪರಿಹಾರ ವಿತರಿಸಿದರು. ಇದೇ ಸಂದರ್ಭದಲ್ಲಿ ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ ಅವರು ಸೋಂಕು ನಿಯಂತ್ರಣಕ್ಕೆ ಮುಂಜಾಗ್ರತಾ ಔಷಧಿ ಕಿಟ್ ಹಾಗೂ ಮತ್ತಿತರ ಪರಿಕರಗಳನ್ನು ವಿತರಿಸಿದರು. ಬಳಿಕ ಸಚಿವರು ಕೋವಿಡ್ ಸೋಂಕಿತರ ಆರೈಕೆಗಾಗಿ ಜ್ಞಾನಭಾರತಿಯಲ್ಲಿ 141 ಹಾಸಿಗೆಗಳ ವ್ಯವಸ್ಥೆ ಮಾಡಿದ್ದು, ಅದರಲ್ಲಿ 101 ಆಮ್ಲಜನಕ ವ್ಯವಸ್ಥೆ ಇರುವ ಹಾಸಿಗೆಯೂ ಸೇರಿದೆ. ಆರ್ಎಸ್ಎಸ್ ಜನಸೇವಾ ಕೇಂದ್ರದಲ್ಲಿ 100 ಹಾಸಿಗೆಗಳ ವ್ಯವಸ್ಥೆಯೂ ಸಹ ಬಳಕೆಗೆ ಲಭ್ಯವಿದೆ. ಹೇರೋಹಳ್ಳಿ ಮತ್ತು ಕೆಂಗೇರಿಯಲ್ಲಿ 2 ಕೋವಿಡ್ ಆರೈಕೆ ಕೇಂದ್ರಗಳು ಇನ್ನೂ 2 ದಿನಗಳಲ್ಲಿ ಬಳಕೆಗೆ ಸಿದ್ಧವಾಗಲಿದೆ ಎಂದು ತಿಳಿಸಿದರು. ಇವಾಗ ಏನಾಗ್ತದೆ, ಕರೋನಾ ಜಾಸ್ತಿ ಇದಾದ್ಮೇಲೆ ಎಲ್ಲರೂ ವ್ಯಾಕ್ಸಿನೇಷನ್ ಹಾಕ್ಕೋಬೇಕು ಅಂತಕ್ಕಂಥದ್ದಿದೆ. ಒಂದು ಇದರಲ್ಲಿ 150 ಜನ ಕೊಡಬೇಕಾದದ್ದು 300 ಜನ ಸೇರ್ತಕ್ಕಂಥದ್ದು ಆಗ್ತಾ ಇದೆ. ಅದಕ್ಕೆ ನೆನ್ನೆ ಸಭೆನೂ ಕೂಡ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಒಂದೊಂದು PHO ಇದೇನಿರ್ಬೋದು, ಅದಕ್ಕೆ ಪ್ರತಿ ದಿವಸ 300 ಫಿಕ್ಸ್ ಮಾಡಿದ್ರೆ ಅದು ಆಗ್ತದೆ ಅಂತಕ್ಕಂಥದ್ದನ್ನು ನೆನ್ನೆಯಿಂದ ಚಾಲೂ ಮಾಡಿದ್ದಾರೆ. ಇವತ್ತಿಂದನೇ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಆಯಾ ವಾರ್ಡ್ನವ್ರು ಅಲ್ಲೆಲ್ಲ ಹಾಕ್ಸ್ಕೊಂಡ್ರೆ ನಮಗೆ ಜನತೆ ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ ಕೋವಿಡ್ ಸೋಂಕಿನಿಂದ ಸಾವು ನೋವು ಸಂಭವಿಸುತ್ತಿರುವುದು ಕಳವಳಕಾರಿಯಾಗಿದ್ದು, ಇಂತಹ ಸಂದರ್ಭದಲ್ಲಿ ಆತ್ಮಸ್ಥೈರ್ಯ ತುಂಬುವ, ನೆರವು ನೀಡುವ ಸಮಾಜಮುಖಿ ಕೆಲಸಗಳು ಹೆಚ್ಚಾಗಬೇಕು ಎಂದರು. ಪ್ರತಿಯೊಬ್ಬರು ಪಾಲನೆ ಮಾಡಬೇಕು. ಉಪಯೋಗ ವಸ್ತುಗಳನ್ನು ಹಾಕ್ಕೊಂಡ್ರೆ ಆದಷ್ಟು ಈ ರೋಗದಿಂದ ದೂರ ಇರೋದಕ್ಕೆ ಸಾಧ್ಯ ಆಗ್ತದೆ. ಸ್ವಚ್ಛತೆ ಕಾಪಾಡಿಕೊಳ್ಳೋದು, ದೂರ ಅಂತರ ಕಾಪಾಡೋದಕ್ಕೂ ಹೆಚ್ಚಿನದಾಗಿ ಉಪಯೋಗ ವಸ್ತುಗಳನ್ನು ಹಾಕ್ಕೊಂಡ್ರೆ ಬಹಳ ಉಪಯೋಗ. ಕೋಲಾರ ಜಿಲ್ಲಾ ಆರೋಗ್ಯ ಕೇಂದ್ರಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಅರವಿಂದ ಲಿಂಬಾವಳಿ ನಿನ್ನೆ ಭೇಟಿ ನೀಡಿ ಆಸ್ಪತ್ರೆಯಲ್ಲಿನ ವ್ಯವಸ್ಥೆಗಳನ್ನು ಪರಿಶೀಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ವೈದ್ಯರು, ಶುಶ್ರೂಷಕರು ಹಾಗೂ ಆಶಾ ಕಾರ್ಯಕರ್ತರು ಜನರ ಆರೋಗ್ಯವನ್ನು ಪರೀಕ್ಷಿಸಿದಾಗ ಸೋಂಕು ಲಕ್ಷಣಗಳು ಕಂಡುಬಂದಲ್ಲಿ ಅಂತಹವರನ್ನು ಕೋವಿಡ್ ಆರೈಕೆ ಕೇಂದ್ರಗಳಿಗೆ ಕಳುಹಿಸಲು ಸೂಚಿಸಲಾಗಿದೆ ಎಂದರು. ಜನರು ಸರ್ಕಾರ ವಿಧಿಸಿರುವ ಜನತಾ ಕರ್ಫ್ಯೂಗೆ ಸಹಕರಿಸಬೇಕು, ಅನಗತ್ಯವಾಗಿ ಹೊರಗೆ ಸಂಚರಿಸದಂತೆ ಸಚಿವರು ಮನವಿ ಮಾಡಿದರು. ಒಂದು ಎರಡನೇದ್ದು, ನನಗೇನು ಈ ನಂಬರ್ಗಳಲ್ಲಿ ಇನ್ನೂ ಜಾಸ್ತಿ ಬಂದರೆ ತಪ್ಪೇನಿಲ್ಲ. ದಟ್ ಮೀನ್ಸ್ ವಾಟ್, ನಾವು ಚೆಕಿಂಗ್ ಜಾಸ್ತಿ ಮಾಡ್ತಾಯಿದ್ದೀವಿ ಅಂತ ಅರ್ಥ.
ನಂಬರ್ ಟೆಸ್ಟ್ ಜಾಸ್ತಿ ನಡೀತಾ ಇದೆ. ಅದು ಸ್ಪ್ರೆಡ್, ಅದು ಸಾವಿನ ಪ್ರಕರಣ ಜಾಸ್ತಿ ಆಗ್ತದೆ. ಸ್ಪ್ರೆಡ್ ಅದು ನಾನು ಹೇಳ್ತಾ ಇದ್ದೀನಲ್ಲ. ಈ ಎರಡನೇ ಅಲೆ ಇದೆಯಲ್ಲ, ಈ ಎರಡನೇ ಅಲೆಯಲ್ಲಿ ಬೆಳಗ್ಗೆ ಚೆನ್ನಾಗಿರ್ತಾನೆ, ಮಧ್ಯಾಹ್ನದ ಅಷ್ಟೊತ್ತಿಗೆ ಅವನಿಗೆ ಇಡೀ ಲಂಗ್ಸು ಇದಾಗ್ಬಿಡುತ್ತೆ, ಕವರ್ ಆಗುತ್ತೆ. ಅವನಿಗೆ ಅನಿಸಲ್ಲ ನನಗೆ ಸಿಂಟಮ್ಸ್ ಬರ್ತಾಯಿದೆ ಅಂತ. ದಯವಿಟ್ಟು ಯಾವುದು ರಿಸ್ಕ್ ತೊಗೋಬೇಡಿ. ನಾವು ಹೇಳ್ತಾ ಇರ್ತಕ್ಕಂಥ ಡಾಕ್ಟ್ರಿಗೂ ಹೇಳಿದ್ದೀವಿ, ನರ್ಸ್ಗಳಿಗೆ ಹೇಳಿದ್ದೀವಿ, ಆಶಾ ಕಾರ್ಯಕರ್ತರಿಗೆ ಹೇಳಿದ್ದೀವಿ, ಚೆಕ್ ಮಾಡಿ ಸಿಂಟಮ್ಸು. ಅವನು ಪಲ್ಸ್ ಕಡಿಮೆ ಆಗ್ತಾಯಿದೆ, ಆಕ್ಸಿಜನ್ ಕಡಿಮೆ ಆಗ್ತಾಯಿದೆ, ಜ್ವರದ ಸಿಂಟಮ್ಸ್ ಇದೆ, ಕೆಮ್ತಾ ಇದ್ದಾನೆ, ಎದೇನೋ ಅಂತಾನೆ, ತಕ್ಷಣ ಅವನಿಗೆ ಕೋವಿಡ್ ಕೇರ್ ಸೆಂಟರ್ಗಾರು ಕಳಿಸಿ, ಅಲ್ಲಿ ಡಾಕ್ಟರ್ ಇರ್ತಾರೆ. ದೇಶದಲ್ಲಿ ಮೇ 3ರಿಂದ ಕೋವಿಡ್ ಸೋಂಕಿತರ ಗುಣಮುಖ ಪ್ರಮಾಣದಲ್ಲಿ ಹೆಚ್ಚಳವಾಗುತ್ತಿದ್ದು, ಪ್ರಸ್ತುತ ಚೇತರಿಕೆ ದರ ಪ್ರತಿಶತ 83.26ರಷ್ಟಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಲವ್ ಅಗರ್ವಾಲ್ ತಿಳಿಸಿದ್ದಾರೆ. ಕಳೆದ 3 ದಿನಗಳಿಂದ ದೇಶದಲ್ಲಿ ಕೋವಿಡ್ ಹೊಸ ಸೋಂಕಿನ ಪ್ರಕರಣಗಳ ಸಂಖ್ಯೆಯಲ್ಲಿ ಇಳಿಕೆ ಪ್ರವೃತ್ತಿ ಮುಂದುವರೆದಿದ್ದು, ಇದು ಶೇಕಡಾ 20ರಷ್ಟು ಇಳಿಕೆಯಾಗಿದೆ. ಆದಾಗ್ಯೂ ದೇಶದ 12 ರಾಜ್ಯಗಳಲ್ಲಿ 1 ಲಕ್ಷಕ್ಕಿಂತಲೂ ಅಧಿಕ ಸಕ್ರಿಯ ಪ್ರಕರಣಗಳು ಇವೆ. ಈ ಪೈಕಿ 5,92,202 ಸಕ್ರಿಯ ಪ್ರಕರಣ ಹೊಂದಿರುವ ಕರ್ನಾಟಕ ದೇಶದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ ಎಂದು ತಿಳಿಸಿದರು. ಮಹಾರಾಷ್ಟ್ರದಲ್ಲಿ 5,48,507 ಸಕ್ರಿಯ ಪ್ರಕರಣಗಳು ಇದ್ದರೆ, ಕೇರಳದಲ್ಲಿ 4,33,143 ಸಕ್ರಿಯ ಪ್ರಕರಣ ಇದೆ. ಉಳಿದಂತೆ ರಾಜಸ್ಥಾನ, ಉತ್ತರ ಪ್ರದೇಶ, ಆಂಧ್ರಪ್ರದೇಶ, ತಮಿಳುನಾಡು, ಪಶ್ಚಿಮ ಬಂಗಾಳ, ಗುಜರಾತ್, ಛತ್ತೀಸ್ಗಢ, ಮಧ್ಯಪ್ರದೇಶ ಮತ್ತು ಹರಿಯಾಣ 1 ಲಕ್ಷಕ್ಕಿಂತ ಹೆಚ್ಚು ಸಕ್ರಿಯ ಪ್ರಕರಣ ಇರುವ ರಾಜ್ಯಗಳಾಗಿವೆ. ಉಳಿದಂತೆ ದೇಶದ 8 ರಾಜ್ಯಗಳಲ್ಲಿ 50,000ದಿಂದ 1 ಲಕ್ಷದವರೆಗೆ ಸಕ್ರಿಯ ಪ್ರಕರಣಗಳು ಇವೆ ಎಂದು ಲವ್ ಅಗರ್ವಾಲ್ ವಿವರ ನೀಡಿದರು. पिछले कल का डेटा देखें तो पाते हैं कि देश ने पूरे देश में ही पहली बार हाईएस्ट नंबर ऑफ टेस्ट किए 19.83 लाख, और साथ में हमारे देश में पिछले 3 दिनों से ओवरऑल केस पॉजिटिविटी में कुछ कमी पाई गई, जो कि 20% से कम अब हमारे देश में ओवरऑल पॉजिटिविटी पिछले 3 दिनों में नोट की गई है। इसके साथ ही हम देखते हैं कि हमारे देश में करीब 12 स्टेट्स ऐसी हैं जहां पर कि 1 लाख से अधिक आज एक्टिव केसेस हैं। 8 स्टेट्स ऐसी हैं जहां पर 50,000 से 1 लाख एक्टिव केसेस हैं, और 50,000 से कम वाली 16 स्टेट्स हैं। इसमें मुख्य विषय हम आप लोगों की दृष्टि में लाना चाहेंगे कि पिछली प्रेस ब्रीफिंग में हमने बताया था कि देश में ऐसी 13 स्टेट हैं जिसमें बिहार भी एक स्टेट थी, लेकिन आज बिहार में 1 लाख से कम एक्टिव केसेस हैं। साथ ही उस समय हमने बताया था कि करीब 6 स्टेट्स ऐसी हैं जहां पर कि 50,000 से 1 लाख एक्टिव केसेस हैं, लेकिन एक स्थाई पर बिहार में केसेस एक्टिव केसेस में कमी पाई गई। दूसरे स्थाई पर जम्मू और कश्मीर के केसेस बढ़कर 50,000 से 1 लाख के बीच में होने की वजह से टोटल 8 स्टेट में ओवरऑल एक्टिव केसेस पाए गए हैं। ನೀತಿ ಆಯೋಗದ ಸದಸ್ಯ ಡಾ ಪಾಲ್ ಲಸಿಕೆಗೆ ಸಂಬಂಧಿಸಿದಂತೆ ವಿವರ ನೀಡಿ, ಈವರೆಗೆ ದೇಶದಲ್ಲಿ 17,72,00,000 ಡೋಸ್ ಲಸಿಕೆ ನೀಡಲಾಗಿದೆ. ಈ ಪೈಕಿ 45 ವರ್ಷ ಮೇಲ್ಪಟ್ಟ 11,03,00,000 ಜನರಿಗೆ ಪ್ರಥಮ ಡೋಸ್, 2,50,00,000 ಜನರಿಗೆ ಎರಡನೇ ಡೋಸ್ ಸೇರಿ ಒಟ್ಟು 13,53,00,000 ಲಸಿಕೆ ಡೋಸ್ ನೀಡಲಾಗಿದ್ದರೆ, 18 ರಿಂದ 44 ವರ್ಷದೊಳಗಿನ 34,81,000 ಜನರಿಗೆ ಲಸಿಕೆಯ ಮೊದಲ ಡೋಸ್ ನೀಡಲಾಗಿದೆ ಎಂದು ತಿಳಿಸಿದರು. ಈ ಪೈಕಿ 96 ಲಕ್ಷ ಆರೋಗ್ಯ ಕಾರ್ಯಕರ್ತರಿಗೆ ಪ್ರಥಮ ಡೋಸ್ ಮತ್ತು 66 ಲಕ್ಷ ಆರೋಗ್ಯ ಕಾರ್ಯಕರ್ತರಿಗೆ ಎರಡನೇ ಡೋಸ್ ಲಸಿಕೆ ನೀಡಲಾಗಿದೆ. ಅಲ್ಲದೆ 2,22,00,000 ಮುಂಚೂಣಿಯ ಕಾರ್ಯಕರ್ತರಿಗೆ ಲಸಿಕೆ ನೀಡಲಾಗಿದ್ದು, ಇದರಲ್ಲಿ 1,42,00,000 ಪ್ರಥಮ ಡೋಸ್ ಲಸಿಕೆ ಮತ್ತು 80 ಲಕ್ಷ ಎರಡನೇ ಡೋಸ್ ನೀಡಲಾಗಿದೆ ಎಂದು ತಿಳಿಸಿದರು. लद्दाख ने 85% कवर करके दिखाया है, राजस्थान ने देखिए बड़ा प्रदेश है 58% कवर करके दिखाया है, उत्तराखंड ने 54%, थोड़े ऐसे प्रदेश भी हैं जो एवरेज के नीचे हैं, लेकिन एज अ नेशन 1 आउट ऑफ 3 और एक वैक्सीनेशन की प्रक्रिया जो है अभी 4 महीने पहले ही शुरू की जानते हैं, और ये सारा जो है करके दिखाया देश में बने हुए वैक्सीन से करके दिखाया, क्योंकि बाहर के वैक्सीन की ऐसी कोई अवेलेबिलिटी नहीं है। उसके ऊपर मैं बाद में भी आऊँगा कि सब जगह मिल रहा है, जितना मर्जी देश के पास था तो पहुँचा, जितनी सप्लाई है उसकी एक एक बूंद देशवासियों के लिए उपलब्ध करने चाहिए। ಕೊರೋನಾ ಸಾಂಕ್ರಾಮಿಕದಿಂದಾಗಿ ಈ ಬಾರಿಯ ರಂಜಾನ್ ಹಬ್ಬವನ್ನು ಸರಳ ಹಾಗೂ ಸಾಂಪ್ರದಾಯಿಕವಾಗಿ ಆಚರಿಸಲು ಮುಸ್ಲಿಂ ಧರ್ಮಗುರುಗಳಾದ
ಉಸ್ಮಾನ್ ಶರೀಫ್ ಮುಸ್ಲಿಂ ಬಾಂಧವರಿಗೆ ಮೈಸೂರಿನಲ್ಲಿ ಕರೆ ನೀಡಿದ್ದಾರೆ. ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿನ 2ನೇ ಅಲೆಯ ಪ್ರಮಾಣ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸದೆ ವೈಯಕ್ತಿಕ ಅಂತರ ಕಾಪಾಡಿಕೊಳ್ಳುವ ಮೂಲಕ ಮನೆಗಳಲ್ಲೇ ಪ್ರಾರ್ಥನೆ ಸಲ್ಲಿಸುವಂತೆ ಮನವಿ ಮಾಡಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಅಬ್ದುಲ್ ರಜಾಕ್, ಕೊರೋನಾ ಸಾಂಕ್ರಾಮಿಕ ಸಂದರ್ಭದಲ್ಲಿ ಸರ್ಕಾರದ ನಿಯಮಗಳನ್ನು ಪಾಲಿಸುವುದು ತಮ್ಮ ಕರ್ತವ್ಯವಾಗಿದ್ದು, ಮನೆಗಳಲ್ಲಿಯೇ ಹಬ್ಬವನ್ನು ಸರಳವಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದರು. हुकूमत की जानिब से गाइडलाइंस के साथ साथ ये लॉकडाउन भी लागू हो गया है. ये लॉकडाउन की पाबंदियां हमें ज़रूरी करनी चाहिए. मसाजिद में जाना मना है. मसाजिद में 3-4 आदमी नमाज पढ़ सकते हैं. बाकी के जो हैं तमाम आदमी अपने अपने घरों में नमाज ईद अदा करें. इस तरह सीधी सादी ईद मनाएं और इस वायरस से बचने की जितनी भी कोशिश. ಹಿರಿಯರ ಮತ್ತು ಮಕ್ಕಳ ಆರೋಗ್ಯ ಸುರಕ್ಷತೆ ದೃಷ್ಟಿಯಿಂದ ಈ ಬಾರಿ ಹಬ್ಬವನ್ನು ಸರಳವಾಗಿ ಮನೆಗಳಲ್ಲಿಯೇ ಆಚರಿಸಲು ನಿರ್ಧರಿಸಿದ್ದೇವೆ ಎಂದರು. ಗೌರ್ಮೆಂಟ್ 15 ಡೇಸ್ ಲಾಕ್ಡೌನ್ ಮಾಡಿದೆ, ಅದು ತುಂಬ ಒಳ್ಳೆಯದು ಅಂತ ನಾನು ಅನಿಸ್ಕೊತೀನಿ. ಮತ್ತು ಈ ಹಬ್ಬನ ನಾವು ಮನೆಯಲ್ಲೇ ಆಚರಿಸ್ಕೊತಾ ಇದ್ದೀವಿ. ಗೌರ್ಮೆಂಟ್ ಏನು ಗೈಡ್ಲೈನ್ಸ್ ಕೊಟ್ಟಿದೆ ಅದಕ್ಕೆ ನಾವು ಫಾಲೋ ಮಾಡ್ತಾ ಇದ್ದೀವಿ. ಮತ್ತು ಗೌರ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಗೈಡ್ಲೈನ್ಸ್ ಕೊಟ್ಟಿದೆ ಅದನ್ನು ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ರಾಜಿಯಾ, ಸೋಂಕು ನಿಯಂತ್ರಣ ಹಿನ್ನೆಲೆಯಲ್ಲಿ ಸರ್ಕಾರದ ಮಾರ್ಗಸೂಚಿಗಳನ್ನು ಅನುಸರಿಸುವ ಮೂಲಕ ಸರಳವಾಗಿ ಹಬ್ಬವನ್ನು ಆಚರಿಸುತ್ತೇವೆ ಎಂದರು. It's very important to follow all the guidelines. So I request each and everybody. ಪಿಎಂ ಕೇರ್ಸ್ ನಿಧಿ ಅಡಿ 322.5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 1,50,000 ಯೂನಿಟ್ ಆಕ್ಸಿಕೇರ್ ಸಿಸ್ಟಂಗಳನ್ನು ಖರೀದಿಸಲು ಅನುಮೋದನೆ ನೀಡಿದೆ. ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಸಮಗ್ರ ವ್ಯವಸ್ಥೆ ಇದಾಗಿದ್ದು, ಇದನ್ನು 2 ಸಂರಚನೆಗಳಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಈ ವ್ಯವಸ್ಥೆಯಿಂದ ಆರೋಗ್ಯ ಸಿಬ್ಬಂದಿಯ ಕೆಲಸದ ಹೊರೆ ಕಡಿಮೆಯಾಗಲಿದೆ. ಇದರಿಂದಾಗಿ ಟೆಲಿ ಸಮಾಲೋಚನೆಗೆ ಸಹ ಅನುಕೂಲವಾಗಲಿದೆ. ಎಸ್ಪಿಒ 2ರ ಮಟ್ಟ ಮತ್ತು ಪ್ರೋಬ್ಗಳ ಸಂಪರ್ಕ ಕಡಿತ ಸೇರಿದಂತೆ ವಿವಿಧ ವೈಫಲ್ಯಗಳ ಸಂದರ್ಭದಲ್ಲಿ ಸ್ವಯಂಚಾಲಿತ ವ್ಯವಸ್ಥೆಯು ಸೂಕ್ತ ಆಡಿಯೋ ಎಚ್ಚರಿಕೆ ನೀಡುತ್ತದೆ. ಈ ಆಕ್ಸಿಕೇರ್ ವ್ಯವಸ್ಥೆಗಳನ್ನು ಮನೆಗಳು, ಕ್ವಾರಂಟೈನ್ ಕೇಂದ್ರಗಳು, ಕೋವಿಡ್ ಆರೈಕೆ ಕೇಂದ್ರಗಳು ಮತ್ತು ಆಸ್ಪತ್ರೆಗಳಲ್ಲಿ ಬಳಸಬಹುದಾಗಿದೆ. ಇದರೊಂದಿಗೆ ಆಮ್ಲಜನಕವನ್ನು ಸಮರ್ಥವಾಗಿ ಬಳಸಲು ನಾನ್ ರೀಬ್ರೀಥರ್ ಮಾಸ್ಕ್ NRM ಅನ್ನು ಆಕ್ಸಿಕೇರ್ ಸಿಸ್ಟಂಗಳೊಂದಿಗೆ ಸಂಯೋಜಿಸಲಾಗಿದ್ದು, ಇದರಿಂದಾಗಿ 30-40% ಆಮ್ಲಜನಕ ಉಳಿತಾಯವಾಗುತ್ತದೆ. ಭಾರತದಲ್ಲಿ ನಿರ್ಮಿಸಲಾದ ವೆಂಟಿಲೇಟರ್ಗಳು ಕೋವಿಡ್ ಸಾಂಕ್ರಾಮಿಕವನ್ನು ಸಮರ್ಥವಾಗಿ ನಿರ್ವಹಿಸಲು ಆಸ್ಪತ್ರೆಗಳ ಮೂಲಸೌಕರ್ಯವನ್ನು ಬಲಪಡಿಸುತ್ತಿವೆ ಎಂದು ಭಾರತ ಸರ್ಕಾರ ತಿಳಿಸಿದೆ. ಕೋವಿಡ್ ರೋಗಿಗಳಿಗೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡುವ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರಯತ್ನಗಳಿಗೆ ಕೇಂದ್ರ ಸರ್ಕಾರ ಎಲ್ಲ ಅಗತ್ಯ ಬೆಂಬಲ ನೀಡುತ್ತಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಈ 2ನೇ ಅಲೆಯ ಸಂದರ್ಭದಲ್ಲೂ ಸಹ ವೆಂಟಿಲೇಟರ್ ಅಗತ್ಯವನ್ನು ಪೂರೈಸಲು ಬಿಇಎಲ್ ಅಗತ್ಯ ತಾಂತ್ರಿಕ ಬೆಂಬಲ ನೀಡುತ್ತಿದೆ ಎಂದು ಸಚಿವಾಲಯ ಹೇಳಿದೆ. ಕೋವಿಡ್ ಸಾಂಕ್ರಾಮಿಕದ ವಿರುದ್ಧ ರಕ್ಷಣೆ ನೀಡುವ ಕೋವಿಶೀಲ್ಡ್ನ ಪ್ರಥಮ ಡೋಸ್ ಲಸಿಕೆ ಪಡೆದುಕೊಂಡಿರುವವರು ತಮ್ಮ 2ನೇ ಡೋಸ್ ಲಸಿಕೆಯನ್ನು 12ರಿಂದ 16 ವಾರಗಳೊಳಗೆ ಪಡೆಯಬಹುದು ಎಂದು ರೋಗ ನಿರೋಧಕ ಲಸಿಕೆ ಕುರಿತ ರಾಷ್ಟ್ರೀಯ ತಾಂತ್ರಿಕ ಸಲಹಾ ಗುಂಪು NTAGI ಶಿಫಾರಸು ಮಾಡಿದೆ. ಈ ಮುನ್ನ ಮೊದಲ ಡೋಸ್ ಲಸಿಕೆ ಪಡೆದ 4 ವಾರಗಳ ಬಳಿಕ 2ನೇ ಡೋಸ್ ಪಡೆಯಬೇಕು ಎಂದಿದ್ದ ಅವಧಿಯನ್ನು 4ರಿಂದ 8 ವಾರಗಳೊಳಗೆ ಪಡೆಯಬಹುದು ಎಂದು ತಿಳಿಸಲಾಗಿತ್ತು. ಈಗ ಈ ಅಂತರವನ್ನು 12ರಿಂದ 16 ವಾರಗಳಿಗೆ ವಿಸ್ತರಿಸಿ NTAGI ಶಿಫಾರಸು ಮಾಡಿದೆ. ಆದರೆ ಕೋವ್ಯಾಕ್ಸಿನ್ನ ಮೊದಲ ಮತ್ತು 2ನೇ ಡೋಸ್ ನಡುವಿನ ಅಂತರದಲ್ಲಿ ಯಾವುದೇ ಬದಲಾವಣೆಗೆ ಸಮಿತಿ ಶಿಫಾರಸು ಮಾಡಿಲ್ಲ. ಈ ಮಧ್ಯೆ ಕೋವಿಡ್-19 ಸೋಂಕು ದೃಢಪಟ್ಟವರು ಲಸಿಕೆ ಪಡೆಯಲು ಕಾಯುತ್ತಿದ್ದರೆ ಅಂತಹವರು ಗುಣಮುಖರಾದ 6 ತಿಂಗಳುಗಳ ಬಳಿಕ ಲಸಿಕೆ ಪಡೆಯುವಂತೆಯೂ ಸಲಹೆ ಮಾಡಿದೆ. ಗರ್ಭಿಣಿಯರಿಗೆ ಯಾವುದೇ ಕೋವಿಡ್-19 ಲಸಿಕೆ ತೆಗೆದುಕೊಳ್ಳುವ ಆಯ್ಕೆ ನೀಡಬಹುದು ಮತ್ತು ಹಾಲುಣಿಸುವ ಮಾತೆಯರು ಹೆರಿಗೆಯ ನಂತರ ಯಾವುದೇ ಸಮಯದಲ್ಲಿ ಚುಚ್ಚುಮದ್ದು ಪಡೆಯಬಹುದು ಎಂದು ಸಮಿತಿ ಹೇಳಿದೆ. NTAGIನ ಶಿಫಾರಸುಗಳನ್ನು ಕೋವಿಡ್-19 ಲಸಿಕೆ ನೀಡಿಕೆ ಕುರಿತ ರಾಷ್ಟ್ರೀಯ ತಜ್ಞರ ಗುಂಪಿಗೆ ಕಳುಹಿಸಲಾಗುತ್ತದೆ.
ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಗರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಂಗಡಿಹಳ್ಳಿ ಗ್ರಾಮದಲ್ಲಿ 1,800ಕ್ಕೂ ಹೆಚ್ಚು ಹಕ್ಕಿಪಿಕ್ಕಿ ಜನಾಂಗ ವಾಸಿಸುತ್ತಿದ್ದು, ಈ ಸಮುದಾಯ ಕೊರೋನಾ ಸೋಂಕು ಹರಡದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಮಾದರಿಯಾಗಿದೆ. ಸೋಂಕು ನಿಯಂತ್ರಣ ಉದ್ದೇಶದಿಂದ ಗ್ರಾಮದಲ್ಲಿ ಪ್ರತಿನಿತ್ಯ ಸ್ಯಾನಿಟೈಸ್ ಮಾಡುತ್ತಿದ್ದು, ಸೋಂಕಿಗೆ ಒಳಪಟ್ಟ ಕುಟುಂಬ ಅಥವಾ ವ್ಯಕ್ತಿಗಳನ್ನು ಪ್ರತ್ಯೇಕವಾಗಿರಿಸಿ ವೈದ್ಯಕೀಯ ಚಿಕಿತ್ಸೆ ಸಹ ಒದಗಿಸಲಾಗುತ್ತಿದೆ. ತಗಲಿದ ಕಾರಣ ಇವ್ರದ್ದು ಫ್ಯಾಮಿಲಿಯಿಂದ ಇವರು ಸಪ್ರೇಟ್ ಇದ್ದಾರೆ. ಯಾರಿಗಾದರೂ ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾಧಿಕಾರಿ ಆರ್ ಗಿರೀಶ್, ಜಿಲ್ಲೆಯಲ್ಲಿ ಶೇಕಡಾ 33ರಷ್ಟು ಜನರು ಕೊರೋನಾ ಸೋಂಕಿಗೆ ಒಳಪಟ್ಟಿದ್ದಾರೆ. ಕೋವಿಡ್ ತಡೆಗಟ್ಟಲು ಐಸೋಲೇಷನ್ ಉತ್ತಮ ಮಾರ್ಗವಾಗಿದೆ. ಹಕ್ಕಿಪಿಕ್ಕಿ ಜನಾಂಗದವರು ಕೋವಿಡ್ ಸೋಂಕಿತರನ್ನು ಐಸೋಲೇಷನ್ ಮಾಡಿ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸುತ್ತಿರುವುದು ಸ್ವಾಗತಾರ್ಹ ಬೆಳವಣಿಗೆಯಾಗಿದೆ ಎಂದರು. ಅಂಗಡಿಹಳ್ಳಿ ಗ್ರಾಮದ ಹಕ್ಕಿಪಿಕ್ಕಿ ಸಮುದಾಯದವರು ಅವರು ಯಾರು ಪಾಸಿಟಿವ್ ಬಂದಿರೋರಿಗೆ ಅವರಿಗೆ ಪ್ರತ್ಯೇಕವಾಗಿ ಅವರಿಗೆ ಒಂದು ಟೆಂಟ್ಗಳನ್ನು ನಿರ್ಮಿಸಿ ಅವರೇ ಪೂರ್ಣವಾಗಿ ಐಸೋಲೇಷನನ್ನು ಮಾಡಿದ್ದಾರೆ. ಐಸೋಲೇಷನ್ ಮಾಡೋದ್ರಿಂದ ಮಾತ್ರವೇ ನಾವು ಕೋವಿಡನ್ನು ಇನ್ನೊಬ್ಬರಿಗೆ ಹರಡೋದನ್ನು ತಡೆಗಟ್ಟಕ್ಕೆ ಸಾಧ್ಯ. ಕೋವಿಡ್ ನಿಯಂತ್ರಣದ ವಿಷಯದಲ್ಲಿ ರಾಜ್ಯ ಸರ್ಕಾರ ಗ್ರಾಮೀಣ ಪ್ರದೇಶಗಳ ಕಡೆಗೂ ಗಮನ ಹರಿಸಬೇಕು ಎಂದು ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ಸಲಹೆ ನೀಡಿದ್ದಾರೆ. ಇತ್ತೀಚೆಗೆ ಗ್ರಾಮೀಣ ಭಾಗದಲ್ಲಿ ಸೋಂಕು ಹರಡುತ್ತಿರುವುದು ಆಘಾತಕಾರಿಯಾಗಿದೆ. ಶೇಕಡಾ 55ರಷ್ಟು ಪ್ರಕರಣಗಳು ಗ್ರಾಮೀಣ ಭಾಗದಿಂದ ವರದಿಯಾಗುತ್ತಿರುವುದನ್ನು ತಜ್ಞರು ಗುರುತಿಸಿದ್ದಾರೆ. ಹಾಗಾಗಿ ಸರ್ಕಾರ ಹಾಸಿಗೆ, ಆಮ್ಲಜನಕ, ಐಸಿಯು, ವೆಂಟಿಲೇಟರ್ ಮತ್ತು ವೈದ್ಯಕೀಯ ಸಿಬ್ಬಂದಿಯ ವ್ಯವಸ್ಥೆಯನ್ನು ಬಲಪಡಿಸಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಆಯಾ ಜಿಲ್ಲೆಯಲ್ಲೇ ಮುಕಾಂ ಹೂಡಿ ಮೇಲ್ವಿಚಾರಣೆ ನಡೆಸುವಂತೆ ಸೂಚಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಮಹಾರಾಷ್ಟ್ರ ಸೇರಿದಂತೆ ಬೇರೆ ರಾಜ್ಯಗಳಿಂದ ಯಾವುದೇ ತಪಾಸಣೆ ಇಲ್ಲದೆ ಕರ್ನಾಟಕಕ್ಕೆ ಜನ ಪ್ರಯಾಣ ಮಾಡುತ್ತಿದ್ದು, ಗ್ರಾಮೀಣ ಭಾಗಗಳಿಗೂ ತೆರಳುತ್ತಿದ್ದಾರೆ. ಹೀಗಾಗಿ ಅಂತರ ರಾಜ್ಯ ಮತ್ತು ಅಂತರ ಜಿಲ್ಲಾ ಪ್ರವಾಸವನ್ನು ನಿರ್ಬಂಧಿಸಬೇಕು ಎಂದು ಟ್ವಿಟರ್ನಲ್ಲಿ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ಸಾಂಕ್ರಾಮಿಕ ಕೋವಿಡ್ ನಿಗ್ರಹಕ್ಕಾಗಿ ಭಾರತ್ ಬಯೋಟೆಕ್ ಅಭಿವೃದ್ಧಿಪಡಿಸಿರುವ ಕೋವ್ಯಾಕ್ಸಿನ್ ಅನ್ನು 2ರಿಂದ 18 ವರ್ಷದೊಳಗಿನವರೆಗೂ ನೀಡುವ ಕುರಿತಂತೆ 2ನೇ ಮತ್ತು 3ನೇ ಹಂತದ ಚಿಕಿತ್ಸಾಲಯ ಪ್ರಯೋಗಕ್ಕೆ ಭಾರತದ ಔಷಧ ಮಹಾನಿರ್ದೇಶನಾಲಯ ತನ್ನ ಅನುಮೋದನೆ ನೀಡಿದೆ. 2ರಿಂದ 18 ವರ್ಷದೊಳಗಿನವರೆಗೂ ಲಸಿಕೆ ನೀಡಲು 2 ಮತ್ತು 3ನೇ ಹಂತದ ಚಿಕಿತ್ಸಾಲಯ ಪ್ರಯೋಗಕ್ಕೆ ಕೇಂದ್ರೀಯ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆಯ ಕೋವಿಡ್ ಕುರಿತ ವಿಷಯ ತಜ್ಞರ ಸಮಿತಿ ನಿನ್ನೆ ಶಿಫಾರಸು ಮಾಡಿತು. ದೆಹಲಿ, ಪಾಟ್ನಾದ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗಳಲ್ಲಿ 525 ಆರೋಗ್ಯ ಸ್ವಯಂ ಸೇವಕರುಗಳ ಮೇಲೆ ಪ್ರಯೋಗ ನಡೆಯಲಿದೆ. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ಜೊತೆಗೂಡಿ ಹೈದರಾಬಾದ್ ಮೂಲದ ಭಾರತ್ ಬಯೋಟೆಕ್ ಅಭಿವೃದ್ಧಿಪಡಿಸಿರುವ ಕೋವ್ಯಾಕ್ಸಿನ್ ಲಸಿಕೆಯನ್ನು ಈಗಾಗಲೇ ಭಾರತದಲ್ಲಿ ವಯಸ್ಕರಿಗೆ ನೀಡಲಾಗುತ್ತಿದೆ. ವಿಜಯಪುರ ಜಿಲ್ಲೆಯ ಸರ್ಕಾರೇತರ ಸಂಸ್ಥೆಯೊಂದು ಲಾಕ್ಡೌನ್ ಸಮಯದಲ್ಲಿ ನಗರದಲ್ಲಿ ಹಸಿದವರಿಗೆ ಆಹಾರ ಪೊಟ್ಟಣಗಳನ್ನು ನೀಡುವ ಮೂಲಕ ಮಾನವೀಯತೆ ಮೆರೆಯುತ್ತಿದೆ. ಈ ಸಂಸ್ಥೆಯ ಮುಖ್ಯಸ್ಥರಾದ ಅಬ್ದುಲ್ ಅಜೀಂ ಮತ್ತು ಕೆಲ ಉತ್ಸಾಹಿಗಳು ಒಟ್ಟುಗೂಡಿ ದಿನದ 3 ಹೊತ್ತು ಪ್ರತ್ಯೇಕ ಸ್ಥಳದಲ್ಲಿ ಆಹಾರವನ್ನು ತಯಾರಿಸಿ ಹಸಿದವರ ಸ್ಥಳಗಳಿಗೆ ತೆರಳಿ ಆಹಾರ ನೀಡುತ್ತಿದ್ದಾರೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಅಬ್ದುಲ್ ಅಜೀಂ, ಲಾಕ್ಡೌನ್ ಸಂಕಷ್ಟದ ಸಮಯದಲ್ಲಿ ಮಾನವೀಯತೆ ಮೆರೆಯುವುದು ಪ್ರತಿಯೊಬ್ಬರ ಕರ್ತವ್ಯ. ಜನರ ಸಂಕಷ್ಟಕ್ಕೆ ನೆರವಾಗುವ ಮೂಲಕ ಹಸಿದವರಿಗೆ ಆಹಾರ ನೀಡಲು ಮುಂದಾಗಿದ್ದೇವೆ ಎಂದರು. ವ್ಯಾಲ್ಯೂ ತೋರಿಸ್ತಿದ್ದು ಊಟದ ಅವ್ರಿಗೆ ಏನು ಇದು ಇದೆ, ಅವ್ರು ಎಷ್ಟು ಹಂಗ್ರಿ ಇರ್ತಿದ್ದು ಅದು ನೋಡಿ ನಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬಂತು. ನಾವು ಏನು ಮಾಡಿದ್ವಿ, ಹೀಗೆ ನಾವು ಸ್ಪೆಂಡ್ ಇನ್ ಫುಡ್ ತೊಗೊಳೋದು, ಇದು ಮಾಡೋದು, ಕಾಂಟ್ರಿಬ್ಯೂಷನ್ ಮಾಡಿದ್ವಿ ಮತ್ತು ಇದು ಎಕ್ಸ್ಪ್ಯಾಂಡ್ ಮಾಡೋದು ಕೆಲಸ ಮಾಡಿದ್ವಿ. ಸೊ ವಿ ಆರ್ ಅಪ್ರಾಕ್ಸಿಮೇಟ್ಲಿ ವಿ ಆರ್ ಸರ್ವಿಂಗ್ 600 ಮೆಂಬರ್ಸ್. ಈ 600 ಮೆಂಬರ್ಸಲ್ಲಿ ಇದರಲ್ಲಿ ಊಟದಲ್ಲಿ ಯಾವುದೇ ರೀತಿ ಅಭಿಷೇಕ್ ಹಸಿದವರಿಗೆ ಪ್ರತಿನಿತ್ಯ ಆಹಾರ ನೀಡುತ್ತಿರುವ ಸಂಸ್ಥೆಗೆ ಧನ್ಯವಾದ ತಿಳಿಸಿದರು. ಊಟದಲ್ಲಿ ಯಾವುದೇ ತರಹ ತೊಂದರೆ ಇಲ್ಲ. ಮೊದಲನೇ ಮಾತು ಹೇಳಬೇಕಂದ್ರೆ ನಿಮಗೆ ಈಗ ಬಡತನದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಕ್ರಾಂತಿಯ ಯಶಸ್ಸಿನಿಂದ ತುಂಬ ಹೆಲ್ಪ್ ಆಗ್ತಾ ಇದೆ. ಅದನ್ನು ಬಿಟ್ಟರೆ ಮತ್ತು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಊಟದ ಖರ್ಚು ಕಡಿಮೆ ಆಗ್ತಾ ಇದೆ. ಶಫೀಕ್ ಕೊರಬು ಊಟ ನೀಡುವ ಮೂಲಕ ಲಾಕ್ಡೌನ್ ಸಮಯದಲ್ಲಿ ಬಡವರ ಮತ್ತು ಸಂಕಷ್ಟದಲ್ಲಿರುವವರ ಹಸಿವನ್ನು ಈ ಸಂಸ್ಥೆ ನೀಗಿಸುತ್ತಿದೆ. ಪ್ರತಿದಿನ ಉತ್ತಮ ಗುಣಮಟ್ಟದ ಆಹಾರ ನೀಡುತ್ತಿದೆ ಎಂದು ಕೃತಜ್ಞತೆ ಹೇಳಿದರು. तुम्हारे क्रांति एसोसिएशन की वजह से हमें बहुत ही इससे यूटिलाइज हुआ है.
ಕಳೆದ 24 ಗಂಟೆಗಳಲ್ಲಿ ದೇಶದಲ್ಲಿ ಸುಮಾರು 3,62,727 ಹೊಸ ಸೋಂಕು ಪ್ರಕರಣಗಳು ದಾಖಲಾಗಿದ್ದು, ಇದರಿಂದಾಗಿ ಒಟ್ಟು ಸೋಂಕಿತರ ಸಂಖ್ಯೆ 2,37,03,665ಕ್ಕೆ ಏರಿಕೆಯಾಗಿದೆ. 3,52,181 ಮಂದಿ ಆಸ್ಪತ್ರೆಗಳಿಂದ ಹೊಸದಾಗಿ ಬಿಡುಗಡೆಯಾಗಿದ್ದಾರೆ. ಇದರೊಂದಿಗೆ ಒಟ್ಟಾರೆ 1,97,34,823 ಮಂದಿ ಗುಣಮುಖರಾಗಿದ್ದಾರೆ. ಚೇತರಿಕೆ ಪ್ರಮಾಣ ಶೇಕಡಾ 83.26ಕ್ಕೆ ಕುಸಿದಿದೆ. ಒಟ್ಟು 37,10,525 ಸಕ್ರಿಯ ಪ್ರಕರಣಗಳು ಇವೆ. ಈ ಪ್ರಮಾಣ ಶೇಕಡಾ 15.65ರಷ್ಟಿದೆ. 2,58,317 ಮಂದಿ ಮೃತಪಟ್ಟಿದ್ದು, ಮರಣ ಪ್ರಮಾಣ ಶೇಕಡಾ 1.9ರಷ್ಟಿದೆ. ದೇಶದಲ್ಲಿ ಈವರೆಗೆ ಒಟ್ಟು 17,14,14,256 ಮಂದಿಗೆ ಲಸಿಕೆ ನೀಡಲಾಗಿದ್ದು, ನಿನ್ನೆ ಒಂದೇ ದಿನ 18,94,991 ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಕೋವಿಡ್ ಸೋಂಕು ಹೆಚ್ಚಳ ಸಂದರ್ಭದಲ್ಲಿ ಗ್ರಾಮೀಣ ಜನರಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯ ಅಡಿ ಉದ್ಯೋಗ ಒದಗಿಸಲು ರಾಜ್ಯ ಸರ್ಕಾರ ಅವಕಾಶ ನೀಡಿದೆ. ಕೋವಿಡ್ ಸೋಂಕು ಕಾರಣಕ್ಕಾಗಿ ಸ್ಥಗಿತಗೊಳಿಸಲಾಗಿದ್ದ ಮನ್ರೇಗಾ ಕಾಮಗಾರಿಗಳಿಗೆ ಇದೀಗ ಷರತ್ತಿನ ಅನುಮತಿ ನೀಡಿ ಆದೇಶ ಹೊರಡಿಸಲಾಗಿದೆ. 40 ಜನರಿಗಿಂತ ಹೆಚ್ಚು ಮಂದಿಯನ್ನು ಕೆಲಸಕ್ಕೆ ನಿಯೋಜಿಸುವಂತಿಲ್ಲ. ಕೆಲಸದ ಸಂದರ್ಭದಲ್ಲಿ ಸೋಂಕು ನಿಯಂತ್ರಣ ಮತ್ತು ಕೋವಿಡ್-19 ಮಾರ್ಗಸೂಚಿಗಳಿಗೆ ಆದ್ಯತೆ ನೀಡಬೇಕು ಎಂದು ಸೂಚಿಸಲಾಗಿದೆ. ಮನುಕುಲವನ್ನೇ ಕಾಡುತ್ತಿರುವ ಕೋವಿಡ್ ಸಾಂಕ್ರಾಮಿಕ ವಿಶ್ವವ್ಯಾಪಿಯಾಗಿದ್ದು, ಈವರೆಗೆ ಜಗತ್ತಿನ ಒಟ್ಟು 16,10,00,000ಕ್ಕೂ ಅಧಿಕ ಜನರಲ್ಲಿ ಕೊರೋನಾ ಸೋಂಕು ದೃಢಪಟ್ಟಿದೆ. ಈ ಪೈಕಿ 13,89,00,000ಕ್ಕೂ ಹೆಚ್ಚು ಜನರು ಈವರೆಗೆ ಗುಣಮುಖರಾಗಿದ್ದು, 33,45,000 ಸೋಂಕಿತರು ಜಗತ್ತಿನಾದ್ಯಂತ ಮೃತಪಟ್ಟಿದ್ದಾರೆ. ಅಮೆರಿಕ ಕೋವಿಡ್ ಸಾಂಕ್ರಾಮಿಕದಿಂದ ಅತಿ ಹೆಚ್ಚು ಬಾಧಿತವಾದ ರಾಷ್ಟ್ರವಾಗಿದ್ದು, ಇಲ್ಲಿ 3,35,00,000 ಜನರು ಸೋಂಕಿಗೆ ಒಳಗಾಗಿದ್ದರೆ ಸಾವಿನ ಸಂಖ್ಯೆ 5,97,000 ದಾಟಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಕಿಸಾನ್ ಸಮ್ಮಾನ್ 8ನೇ ಕಂತು ಬಿಡುಗಡೆ, 9,50,00,000 ರೈತರಿಗೆ ಸಹಕಾರಿ. ಭಾರತೀಯ ವಿಜ್ಞಾನ ಸಂಸ್ಥೆಯಿಂದ ಹೆಚ್ಚು ದಕ್ಷತೆಯ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳ ಅಭಿವೃದ್ಧಿ, ಹೆಚ್ಚು ತಾಪಮಾನದಲ್ಲೂ ಸುರಕ್ಷಿತವಾಗಿರುವ ಕೋವಿಡ್ ಲಸಿಕೆ ಸಂಶೋಧನೆ ಪ್ರಗತಿಯಲ್ಲಿ. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಭೂ ಸ್ವಾಧೀನ ಪ್ರಕ್ರಿಯೆ ಚುರುಕು, 417 ಪ್ರಕರಣ ಇತ್ಯರ್ಥ, ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ. ಕೋವಿಡ್ ಪರಿಹಾರ ನಿಧಿಗೆ ರಾಜ್ಯದ ಸಚಿವರ 1 ವರ್ಷದ ವೇತನ ದೇಣಿಗೆ, ಮೇ 1ರಿಂದ ಅನ್ವಯ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸಬಹುದು. ವೀಕ್ಷಕರೇ, ನಾನು ಈಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿ ಇರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಸಾರ್ವಜನಿಕರು ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.